ಇನ್ನು ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತ ಮರು ಎಣಿಕೆ ಬಗ್ಗೆ ಡೌಟ್ ಇದೆ. ಶೃಂಗೇರಿಯಲ್ಲಿ ಅಂಚೆ ಮತಗಳ ಸಿಂಧು ಅಸಿಂಧು ಗೊಂದಲ ಇರುವಂತದ್ದು ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ ಸಿಂಧು ಆಗಿದ್ದ ಮತಗಳೇ ಇದೀಗ ಅಸಿಂಧು ಆಗಿರುವಂತದ್ದು. ಸಿಂಧು ಮತಗಳೇ ಅಸಿಂಧು. ವೀಕ್ಷಕರು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಲ್ಲಿ ಲೋಪವಾಗಿದೆ ಅನ್ನೋ ಟೆನ್ಷನ್ ನಲ್ಲಿ ಅಧಿಕಾರಿಗಳು ತಲಾಶನ ಮಾಡ್ತಾ ಇರುವಂತದ್ದು. ಚುನಾವಣಾ ಆಯೋಗದ ವೀಕ್ಷಕರಿಂದ ಕೇಂದ್ರ ರಾಜ್ಯಕ್ಕೆ ವರದಿಯನ್ನ ಕೂಡ ಕೊಡಲಾಗುತ್ತೆ. ಚುನಾವಣಾ ಆಯೋಗದ ವೀಕ್ಷಕ ಕಿರಣ್ ಕುಲಕರ್ಣಿ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅಂಚೆ ಮತಗಳ ವಿಚಾರದಲ್ಲಿ ಗೊಂದಲ ಇದೆ. ತನಿಖೆ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲಿ ಲೋಪ ಆಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತೇ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತನಿಖೆಯನ್ನ ಕೂಡ ಮಾಡಲಾಗಿದೆ. ವರದಿಯನ್ನ ಕೂಡ ಸಿದ್ಧ ಮಾಡಿರುವಂತದ್ದು. ವರದಿಯನ್ನ ಕಳಿಸಿಕೊಡಲಾಗಿದೆ. ಹಾಗಾದ್ರೆ ಅಧಿಕಾರಿಗಳ ಕೊಟ್ಟ ರಿಪೋರ್ಟ್ ನಲ್ಲಿ ಏನಿದೆ, ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? 2023ರಲ್ಲಿ ನಡೆದ ಮತ ಎಣಿಕೆಯಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಮತ ಎಣಿಕೆ ಸಂದರ್ಭದಲ್ಲಿ 3 ಹಂತದಲ್ಲಿ ಲೋಪ ಉಂಟಾಗಿದೆ. ಮೊದಲು ಅಂಚೆ ಮತ ಎಣಿಕೆ ಆಗಬೇಕಾಗಿತ್ತು, ನಿಯಮ ಪಾಲನೆ ಆಗಿಲ್ಲ. ಅಸಿಂಧುಗೊಂಡ ಮತಗಳಿಗೆ ನಿಖರವಾದಂತಹ ಕಾರಣವನ್ನ ತಿಳಿಸಬೇಕಾಗಿತ್ತು, ಅದನ್ನು ಕೂಡ ತಿಳಿಸಿಲ್ಲ. ಗೆಲುವಿನ ಅಂತರಕ್ಕಿಂತ ತಿರಸ್ಕೃತಗೊಂಡ ಮತ ಜಾಸ್ತಿ ಇದ್ರೆ ಮರು ಮತ ಎಣಿಕೆಯನ್ನ ಮಾಡಬೇಕಾಗಿತ್ತು. ಇದೀಗ ಇಷ್ಟೆಲ್ಲ ಗೊಂದಲಗಳಿರುವಂತದ್ದು. ಒಂದ್ ಕಡೆನಲ್ಲಿ ರಿಪೋರ್ಟ್ ಅನ್ನ ಕೂಡ ಸಿದ್ಧ ಮಾಡಲಾಗಿದೆ. ವರದಿಯನ್ನ ಸಿದ್ಧ ಮಾಡಿರುವಂತದ್ದು. ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಯಾರು ಹಾಗಾದ್ರೆ ತಪ್ಪು ಮಾಡಿದ್ದು, ಎಲ್ಲಿ ಲೋಪ ಆಗಿತ್ತು, ಅಧಿಕಾರಿಗಳು ಮಾಡ್ತಿದ್ದಾರೆ. ಟೆನ್ಷನ್ ನಲ್ಲಿ ಕೂಡ ಇದ್ರು. ಚುನಾವಣಾ ಆಯೋಗದ ವೀಕ್ಷಕರಿಂದ ಕೇಂದ್ರ ರಾಜ್ಯಕ್ಕೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಆಯೋಗದ ವೀಕ್ಷಕ ಕಿರಣ್ ಕುಲಕರ್ಣಿ ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಅಂಚೆ ಮತಗಳ ವಿಚಾರದಲ್ಲಿ ಗೊಂದಲ ಇದೆ. ಡೌಟ್ ಇತ್ತು. ಆ ಡೌಟ್ಗೆ ಇದೀಗ ಎಲ್ಲಾ ವಿಚಾರದಲ್ಲೂ ಕೂಡ ತನಿಖೆ ಆಗಿರುವಂತದ್ದು ಅಂತ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. 2023ರಲ್ಲಿ ಸಿಂಧು ಆಗಿದ್ದ ಮತಗಳೇ ಇದೀಗ ಅಸಿಂಧು ಆಗಿರೋದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ತನಿಖೆಯನ್ನ ಕೂಡ ಮಾಡಲಾಗಿದೆ. ಎಲ್ಲಿ ಲೋಪ ಆಯ್ತು, ಯಾರು ಲೋಪ ಮಾಡಿದ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಪೋರ್ಟ್ ಕೂಡ ರೆಡಿ ಆಗಿರುವಂತದ್ದು.